ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಪ್ರಾಮಾಣಿಕವಾಗಿರೋದೇ ತಪ್ಪ, ದಕ್ಷ ಅಧಿಕಾರಿಗಳ ಮೇಲಿಂದ ಮೇಲೆ ಧಮಕಿ, ಬಿಬಿಎಂಪಿ ಚೀಫ್ ಇಂಜಿನಿಯರ್ಗೆ ಜೀವ ಬೆದರಿಕೆ. ಸಾಲ ಕಟ್ಟೋಕ್ಕೂ ಸಾಲ ಮಾಡಿಸದೆ ಬಿಬಿಎಂಪಿ ಸ್ಥಾಯಿ ಸಮಿತಿ ಹೊಸ ಕಚೇರಿ ಪೂಜೆಗೆ ಲಕ್ಷ ಖರ್ಚ. ಹೊಟ್ಟೆಗೆ ಹಿಟ್ಟಿಲ್ದಿದ್ರೂ ಜುಟ್ಟಿಗೆ ಮಾತ್ರ ಮಲ್ಲಿಗೆ. ಅಪ್ಪನನ್ನ ಕೊಂದಿದ್ದು ಅಮ್ಮನೇ ಅಂತಾಳೆ ಮಗಳು. ಇಲ್ಲ ಬಾವ ಮೈದುನರು ಕೊಂದ್ರು ಅಂತಾರೆ ಸಂಬಂಧಿಗಳು. ಆಟೋ ಡ್ರೈವರ್ ಸಾವಿನ ಹಿಂದೆ 10 ಸಂಶಯ. ಇನ್ಕಮ್ ಸರ್ಟಿಫಿಕೇಟ್ ಕೊಡಲು ದುಡ್ಡು ಕೇಳ್ತಿದ್ದ ಏಜೆಂಟರು ಸಖತ್ತಾಗೆ ಕೊಟ್ಟರು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು. ಉತ್ತರ ತಾಲೂಕು ಕಚೇರಿಯಲ್ಲಿ ಪಟ್ಪಟಿ. ಬೆಂಗಳೂರಿಗರಿಗೆ ಯಮ್ಮಿ ಸುದ್ದಿ ಶುರುವಾಗಿದೆ. ಯಮ್ಮು ರೆಸ್ಟೋರೆಂಟ್ ಬಾಯಿ ಚಪ್ಪರಿಸೋದಷ್ಟೇ ಬಾಕಿ. ಕೆಎಎಸ್ ಅಧಿಕಾರಿ ಮಹಂತೇಶ್, ಎಸಿಎಫ್ ಅಧಿಕಾರಿ ಮದನ್ ನಾಯಕ್ ಪ್ರಕರಣ ಅಧಿಕಾರಿ ವಲಯವನ್ನೇ ಬೆಚ್ಚಿ ಬೀಳಿಸಿದೆ. ಇವರಿಬ್ಬರ ಸಾವಿನ ಹಿಂದೆ ಭದ್ರತೆ ಕೊರತೆ ಎದ್ದು ಕಾಣ್ತಿದೆ. ಇದು ದಕ್ಷ ಅಧಿಕಾರಿಗಳನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಇಂಥದ್ದೇ ಒಂದು ಪ್ರಕರಣ ಈಗ ಬಿಬಿಎಂಪಿಯಿಂದ ಹೊರಬಿದ್ದಿದೆ. ಪಾಲಿಕೆಯ ದಕ್ಷ ಅಧಿಕಾರಿಯೊಬ್ಬರಿಗೆ 6 ಮಂದಿ ಗೂಂಡಾಗಳು ಧಮಕಿ ಹಾಕಿ ಕಚೇರಿಗೆ ಬೆಂಕಿ ಹಾಕೋದಾಗಿ ಬೆದರಿಸಿದ್ದಾರಂತೆ. ಬಿಬಿಎಂಪಿಯಲ್ಲಿ ಅಕ್ರಮಗಳು ನಡೆಯೋದು ಹೊಸದೇನಲ್ಲ. ಇಲ್ಲಿ ಅಕ್ರಮ ಕುಳಗಳು ತಮಗೆ ಬೇಕಾದ ರೀತಿ ಕೆಲಸಗಳನ್ನ ಮಾಡಿಸಿಕೊಳ್ತಾರೆ. ಆದರೆ ಕೆಲ ದಕ್ಷ ಅಧಿಕಾರಿಗಳು ತಿರುಗಿ ಬಿದ್ರೆ ಜೀವ ಬೆದರಿಕೆ ಹಾಕೋರಿಗೇನೂ ಕಡಿಮೆ ಇಲ್ಲ. ಇದಕ್ಕೆ ನೈಜ ನಿದರ್ಶನ ದಕ್ಷ ಅಧಿಕಾರಿ ದೇವರಾಜ್. ದಾಸರಹಳ್ಳಿ ವಲಯದಲ್ಲಿ ನಡೆದಿದೆ ಎನ್ನಲಾದ ಟಿಡಿಆರ್ ಅಕ್ರಮಕ್ಕೆ ಸಂಬಂಧಿಸಿದಂತೆ ದೇವರಾಜ್ ತನಿಖೆ ಆರಂಭಿಸಿದ್ರು. ಆದರೆ ಇದನ್ನ ತಡೆಯಲು ಬಿಬಿಎಂಪಿ ಕಚೇರಿಗೆ ನುಗ್ಗಿದ ಕೆಲ ದುಷ್ಕರ್ಮಿಗಳು ದೇವರಾಜ್ಗೆ ಬೆದರಿಕೆ ಹಾಕಿದ್ದಾರೆ. ನಮ್ಮ ಕಮಿಷನರ್ಗೆ ಥ್ರೂ ವಲಯ ಆಫೀಸ್ನಿಂದ ಬಂದಿದ್ದಂಥ ಫೈಲ್ ನಮಗೆ ರೆಫರ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ಫೀಲ್ಡ್ ಇನ್ಸ್ಪೆಕ್ಟರ್ ರಿಪೋರ್ಟ್ ಕೊಡಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು ಫೈಲ್ ವೆರಿಫೈ ಮಾಡಿ ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿ ನೀನು ಫೈನಲ್ ಸ್ಟೇಜು ಕೊಡೋ ಸಮಯದಲ್ಲಿ ಇವ್ರು ಏನು ಮಾಡ್ತಾರೆ, ನಮ್ಗೆ ಏನು ರಿಪೋರ್ಟ್ ಕೊಡೋ ಅದು ನಮ್ಮ ಫೇವರಾಗಿ ಕೊಡಬೇಕಂತ ಪರಿಸ್ಥಿತಿ ಇರ್ತದೆ. ನೀವೆಲ್ಲ ಬೇರೆ ಹತ್ರ ಬರೀಬಾರ್ದು, ಬರ್ದ ಅಂದರೆ ಅದು ಸರೋಗೋದಿಲ್ಲ, ಆ ಥರ ಎಲ್ಲ ಧಮಕಿ ಮಾಡಿ ಇದೆಲ್ಲ ಮಾಡ್ದಂದರೆ ಬೆಂಕಿ ಹಾಕಬೇಕಾಗ್ತದೆ ಆಫೀಸ್ಗೆ ಅಂತ ಹೇಳಿದ್ದಾರೆ. ಬಟ್ ಚೇಂಬರ್ಗೆ CCTVಗೆ ಅಳವಡಿಸಿ ನನ್ನ ಜೊತೆಗೆ ನನ್ನ ಸಬಾರ್ಡಿನೇಟ್ಗೂ ಮಾಡಿ ಅಂತ ನಾನೊಂದು ಲೆಟರ್ ಕೊಟ್ಟಿದ್ದೀನಿ. ಅದು ಪ್ರೋಸೆಸ್ ಮಾಡಿದ್ರೆ ಅದನ್ನು ನಮ್ಮ ವಿಶೇಷ ಆಯ್ತು ಯೋಜನೆಯವರು ಅದು ಸಕಾರಾತ್ಮಕವಾಗಿ ಒಪ್ಕೊಂಡು ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯ ದಕ್ಷ ಅಧಿಕಾರಿಗಳು ಕೆಲಸ ನಿರ್ವಹಿಸಲು ಅಭದ್ರತೆ ಕಾಡ್ತಿದೆ. ಹೀಗಾಗಿ ತಮಗೆ ರಕ್ಷಣೆ ಒದಗಿಸಬೇಕು, ಜೊತೆಗೆ ಕಚೇರಿಗೆ CCTV ಹಾಕಬೇಕು ಅಂತ ದೇವರಾಜ್ ಮೇಯರ್ಗೆ ಮನವಿ ಮಾಡಿದ್ರು. ಇದನ್ನ ಪರಿಗಣಿಸಿರುವ ಮೇಯರ್ ವೆಂಕಟೇಶ್ ಮೂರ್ತಿ ಶೀಘ್ರದಲ್ಲೇ ಸೂಕ್ತ ಭದ್ರತೆ ಒದಗಿಸುವ ಭರವಸೆ ನೀಡಿದ್ದಾರೆ. ನಮ್ಮ ಗಮನಕ್ಕೂ ಬಂತು. ಅವರು ಯಾರೇ ನಮ್ಮ ಕಚೇರಿನಲ್ಲಿ ಬೇರೆಯವರು ಬಂದು ಈ ರೀತಿ ತೊಂದರೆ ಕೊಡೋದು, ಗಲಾಟೆ ಮಾಡೋದು ವಿಷಯದಲ್ಲಿ ನಾವು ಸೂಕ್ತ ಭದ್ರತೆನ ಈಗಾಗಲೇ ಭದ್ರತೆ ಚೈನ್ ಲಿಂಕ್ ಫೆನ್ಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅದೆಲ್ಲ ಆದಮೇಲೆ ಸೂಕ್ತ ಭದ್ರತೆಯನ್ನು ಪೊಲೀಸ್ ಇಲಾಖೆ ಮತ್ತು ನಾವು ಒದಗಿಸ್ಕೊಡ್ತೀವಿ. ಒಟ್ಟಿನಲ್ಲಿ ದಕ್ಷತೆಯಿಂದ ಕೆಲಸ ಮಾಡುವವರಿಗೆ ಭದ್ರತೆಯ ಅವಶ್ಯಕತೆ ಇದೆ. ಸರ್ಕಾರ ಬಿಬಿಎಂಪಿ ಇನ್ನಾದರೂ ಎಚ್ಚೆತ್ತುಕೊಂಡು ಅಟ್ಲೀಸ್ಟ್ ದಕ್ಷ ಅಧಿಕಾರಿಗಳಿಗೆ ಸೂಕ್ತ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಗಂಭೀರವಾಗಿ ಆಲೋಚಿಸಬೇಕಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಹೊಟ್ಟೆಗೆ ಹಿಟ್ಟಿಲ್ದಿದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಮಾತಿದೆ. ಈ ಗಾದೆ ಮಾತನ್ನ ಬಿಬಿಎಂಪಿ ಅವರನ್ನ ನೋಡಿಯೇ ಹೇಳಿರ್ಬೇಕು. ಯಾಕಂದ್ರೆ ಪದೇ ನಮ್ಮ ನೆಚ್ಚಿನ ಬಿಬಿಎಂಪಿ ಮಾತನ್ನ ಸಾಬೀತು ಮಾಡ್ತಾನೆ ಬಂದಿದೆ. ಇವತ್ತು ಕೂಡ ಬಿಬಿಎಂಪಿ ಈ ಗಾದೆಗೆ ತಕ್ಕನಾಗಿಯೇ ನಡೆದುಕೊಂಡಿದೆ. ಸಾಲದ ಶೂಲಕ್ಕೆ ಸಿಲುಕಿದ್ರೂ ಕೂಡ ಅದನ್ನ ಲೆಕ್ಕಿಸದೆ ಅದ್ದೂರಿಯಾಗಿಯೇ ಸ್ಥಾಯಿ ಸಮಿತಿ ಕಚೇರಿ ಪೂಜೆಯನ್ನ ನೆರವೇರಿಸಿದೆ. ಜಿಲೇಬಿ, ಪಕೋಡ, ಪಲಾವ್, ಅಬಬಾ ಬಾಯಲ್ಲಿ ನೀರುಳಿಸುವ ತರಹೇವಾರಿ ತಿಂಡಿ ತಿನಿಸುಗಳು. ಎಲ್ಲಿ ನೋಡಿದ್ರೂ ಭರ್ಜರಿ ಹೂವಿನ ಅಲಂಕಾರ. ಇದನ್ನ ನೀವು ಯಾವುದೇ ಮದುವೆ ಮನೆಯ ವರ್ಣನೆ ಅಂದ್ಕೊಂಡ್ರೆ ತಪ್ಪು.
ಸಾಲದ ಶೂಲಕ್ಕೆ ಸಿಲುಕಿರೋ ಬಿಬಿಎಂಪಿಯಲ್ಲಿ ನಡೆದ ಸ್ಥಾಯಿ ಸಮಿತಿ ಕಚೇರಿಗಳ ಪೂಜಾ ವೈಭವವಿದು. ಸ್ಥಾಯಿ ಸಮಿತಿಗೆ ಆಯ್ಕೆಯಾಗಿರೋ ಹೊಸ ಅಧ್ಯಕ್ಷರು ತಮ್ಮ ಕಚೇರಿಗಳಲ್ಲಿ ಅದ್ದೂರಿ ಪೂಜೆ ಕಾರ್ಯಕ್ರಮ ಆಯೋಜಿಸಿದ್ರು. ಇದರ ನೇತೃತ್ವ ವಹಿಸಿದ್ದು ಸಚಿವ ಅಶೋಕ್. 12 ಕಚೇರಿಗಳ ಪೂಜೆಗೆ ತಗುಲಿದ್ದು ಬರೋಬ್ಬರಿ 30 ಲಕ್ಷ ರೂಪಾಯಿ. ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿರೋ ಬಿಬಿಎಂಪಿ ಈಗ ಮತ್ತೆ ಪಾಲಿಕೆ ಆಸ್ತಿಗಳನ್ನ ಅಡವಿಟ್ಟು ಮತ್ತೆ 1000 ಕೋಟಿ ಸಾಲ ಮಾಡೋಕೆ ಮುಂದಾಗಿದೆ. ಹೀಗಿದ್ರೂ ಕೂಡ ಸಮಿತಿ ಅಧ್ಯಕ್ಷರು ಅದ್ದೂರಿಯಾಗಿ ಸ್ಥಾಯಿ ಸಮಿತಿ ಕಚೇರಿ ಪೂಜೆಯನ್ನ ಮಾಡಿದ್ರು. ಬಿಬಿಎಂಪಿಯ ಈ ಬುದ್ಧಿಗೇಡಿತನವನ್ನ ವಿಪಕ್ಷಗಳು ತೀವ್ರವಾಗಿ ಖಂಡಿಸ್ತಿವೆ. ಸುಮ್ಮನೆ ಜನಗಳಿಗೆ ಈ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಈ ಥರ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಥರ ಪೂಜೆ ನಿಜವಾಗ್ಲೂ ಅವಶ್ಯಕತೆ ಇರಲಿಲ್ಲ. ಪೂಜೆ ಮಾಡಬೇಕು ಕರೆಕ್ಟು. ಒಂದು ದೇವ್ರ ಫೋಟೋ ಇಡಬೇಕು, ಅದಕ್ಕೊಂದು ಹೂವು ಹಾಕಬೇಕು, ಒಂದು ಕರ್ಪೂರ ಗಂಧದ ಕಡ್ಡಿ ಹಚ್ಚಬೇಕು, ಕೂತ್ಕೊಬೇಕು. ಅದು ಬಿಟ್ಬಿಟ್ಟು ನಾವು ಎಲ್ಲ ಕಡೆ ಹೂವು, ಹಾರ, ಹಣ್ಣು, ಬೊಕ್ಕೆ, ಸಾವಿರ ಕೋಟಿ ರೂಪಾಯಿ ಸಾಲವಿದ್ರೂ ಕೂಡ ಸ್ಥಾಯಿ ಸಮಿತಿ ಅಧ್ಯಕ್ಷರು ಭರ್ಜರಿಯಾಗಿ ಕಚೇರಿ ಪೂಜೆ ನಡೆಸಿದ್ದಾರೆ. ಏನೇ ಆದ್ರೂ ಇಂಥ ಸಂಕಷ್ಟದ ಕಾಲದಲ್ಲಿ ಇವೆಲ್ಲ ಬೇಕಿತ್ತಾ ಅನ್ನೋ ಪ್ರಶ್ನೆಗೆ ಪಾಲಿಕೆಯೇ ಉತ್ತರ ನೀಡಬೇಕು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಆ ಆಟೋ ಡ್ರೈವರ್ ಮದುವೆಯಾಗಿ 17 ವರ್ಷ ಕಳೆದಿತ್ತು. ಇಷ್ಟು ವರ್ಷ ಗಂಡ ಹೆಂಡತಿ ಚೆನ್ನಾಗಿಯೇ ಸಂಸಾರ ಮಾಡಿಕೊಂಡು ಬಂದಿದ್ರಂತೆ. ಆದರೆ ಕಳೆದ ಮಾರ್ಚ್ನಲ್ಲಿ ಆಟೋ ಡ್ರೈವರ್ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಾನೆ. ಆದರೆ ಇದು ಸಹಜ ಸಾವೋ ಕೊಲೆಯೋ ಅನ್ನೋ ಅನುಮಾನ ಈಗ ಮೂಡಿದೆ. ಕುಡ್ಕೊಂಡು ಬಂದಾಗ ಮಾತ್ರೆ ಹಾಕ್ತಾಯಿದ್ರು ಅವರು. ಆಗ ಹಾಕ್ಬೇಡ ಅಂದ್ರೂ ಹಾಕ್ತಾನೆ ಇದ್ದರು. ಜಾಸ್ತಿ ಹಾಕ್ತಾಯಿದ್ರು ಮಾತ್ರೆನ. ಆವಾಗ ಜಗಳ ಮಾಡ್ಕೊತಿದ್ರು. ಆಗ ಮಾತ್ರೆ ಹಾಕಿದಾಗ ನಮ್ಮ ಡ್ಯಾಡಿ 3-4 ದಿನ ಎದೊಳ್ತಾನೆ ಇರಲಿಲ್ಲ. ಸುಸ್ತಾಗಿ ಮನ್ಕೊತಾಯಿದ್ರು. ಬ್ಲಡ್ ವಾಮಿಟ್ ಮಾಡ್ತಾಯಿದ್ರು. ಕೇಳಿದ್ರಲ್ಲ ಈ ಪುಟ್ಟ ಬಾಲಕಿ ಹೇಳಿದ ಕಥೆಯನ್ನ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಆಟೋ ಡ್ರೈವರ್ ನಾಗರಾಜ್ಗೆ ಆತನ ಪತ್ನಿ ವನಿತಾ ಹೇಗೆ ಟ್ರೀಟ್ ಮಾಡ್ತಿದ್ಲು ಅಂತ. ಅಮ್ಮನೇ ತನ್ನಪ್ಪನಿಗೆ ಅದ್ಯಾವುದೋ ಮಾತ್ರೆ ಕೊಡ್ತಾ ಇದ್ರು, ಅದನ್ನ ನುಂಗಿದ ನಾಗರಾಜ್ ಬ್ಲಡ್ ವಾಮಿಟ್ ಮಾಡಿಕೊಳ್ತಾ ಇದ್ರು ಅಂತ ಸ್ವತಃ ವನಿತಾ ಪುತ್ರಿ ಪೂಜಾನೇ ಹೇಳ್ತಾಳೆ. ಹೀಗಾಗಿ ನಾಗರಾಜ್ ಸಾವಿನ ಪ್ರಕರಣ ಹೊಸ ಟ್ವಿಸ್ಟ್ ಪಡೆದುಕೊಂಡಿದೆ. ಕುಡಿತದ ಚಟ ಅಂಟಿಸಿಕೊಂಡಿದ್ದ ನಾಗರಾಜ್ ಕಳೆದ ಮಾರ್ಚ್ 13ರಂದು ರಾಮಕೃಷ್ಣ ನಗರದ ರೈಲ್ವೆ ಟ್ರ್ಯಾಕ್ ಮೇಲೆ ಶವವಾಗಿ ಸಿಕ್ಕಿದ್ದ. ನಾಗರಾಜ್ ಪತ್ನಿ ಮನೆಯವರಿಗೆ ಆಸ್ತಿ ಮಾರಾಟದಿಂದ 40 ಲಕ್ಷ ರೂಪಾಯಿ ಬಂದಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಹಣವನ್ನ ತರುವಂತೆ ನಾಗರಾಜ್ ಪತ್ನಿಗೆ ಒತ್ತಾಯಿಸ್ತಾ ಇದ್ದಂತೆ. ಅದೇ ಕಾರಣಕ್ಕೆ ವನಿತಾ ಸಹೋದರರು ತನ್ನ ಸಹೋದರನನ್ನ ಕೊಲೆ ಮಾಡಿದ್ದಾರೆ ಅಂತ ನಾಗರಾಜ್ ಸಹೋದರಿಯರು ಆರೋಪಿಸಿದ್ದಾರೆ. ಮನೆ ಕರ್ಸಿ ಏನೋ ಕೇಳಿದ್ದಾರೆ ದುಡ್ಡು ವಿಷಯನೇ. ಆ ವಿಷಯ ಕರೆಸಿ ಅವನಿಗೆ ಸಡನ್ನಾಗಿ ಲಾಂಗಲ್ಲಿ ಹೊಡೆದಿದ್ದಾರೆ ಸರ್. ಆ ಹೊಡೆದ ಮೇಲೆ ಅವನ್ನ ತಗೊಂಡೋಗಿ ಹಾಕಿರೋದು ಸರ್. ಅವನು ಯಾವುದೇ ಕಾರಣಕ್ಕೂ ಅವನು ಸಾಯೋ ಅಂತವನಲ್ಲ. ನಾಗರಾಜ್ ಸಹೋದರಿಯರು ಈ ಸಂಬಂಧ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪೊಲೀಸರ ತನಿಖೆಯಿಂದಷ್ಟೇ ನಾಗರಾಜ್ ಸಾವಿನ ಸತ್ಯಾಸತ್ಯತೆ ಹೊರಬರಬೇಕಿದೆ. ದತ್ತುರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.